ನೋಡ್ತಾ ಇರ್ಬೋದು, ನಾವು ಎಲ್ಲಾದರೂ ಔಟ್ಸೈಡ್ ಫಂಕ್ಷನ್ಗೆ ಹೋಗಬೇಕು, ಯಾವುದಾದ್ರೂ ಸಡನ್ ಪ್ಲ್ಯಾನ್ ಬಂದರೆ ನಾವು ಒಂದೊಂದ್ಸರಿ ಯಾವುದಾದ್ರೂ ಇಷ್ಟ ಆಗಿರುವಂಥ ಸ್ಯಾರಿನ ಹಾಕ್ಕೊಳ್ಬೇಕಂತ ಅಂದ್ಕೊಳ್ತೀವಿ. ಆದರೆ ಒಂದೊಂದ್ಸರಿ ಪೆಟಿಕೋಟ್ ಸಿಕ್ಕರೆ ಬ್ಲೌಸ್ ಸಿಗೋದಿಲ್ಲ, ಬ್ಲೌಸ್ ಸಿಕ್ಕರೆ ಸ್ಯಾರಿ ಸಿಗೋದಿಲ್ಲ, ಆ ರೀತಿ ಆಗ್ತಾ ಇರುತ್ತೆ. ನೀವು ಸ್ಯಾರಿ ಫೋಲ್ಡಿಂಗ್ ಮಾಡ್ಕೊಳ್ಳುವಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸಡನ್ನಾಗಿ ತೆಗೆದುಕೊಂಡು ವೇರ್ ಮಾಡಿ ಹೋಗ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸ್ಯಾರಿನ ಯಾವ ರೀತಿ ಫೋಲ್ಡ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಈ ಕಡೆ ನಾವು 4 ಲೇಯರಲ್ಲಿ ಸ್ಯಾರಿನ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇದ್ರ ಒಳಗಡೆನೆ ಬ್ಲೌಸ್ ಹಾಗೂ ಪೆಟಿಕೋಟನ್ನು ಇಟ್ಟು ನೀವು ಈ ರೀತಿ ಪಾಕೆಟ್ ಥರ ಇದನ್ನು ಸ್ಯಾರಿ ಮೇಲ್ಗಡೆ ಇರುವಂಥ ಪಾರ್ಟಲ್ಲಿ ಇದು ಕೆಳಗಿನ ಭಾಗನ ಸೇರಿಸ್ಕೊಳ್ಳೋದ್ರಿಂದ ಇದು ಪಾಕೆಟ್ ರೀತಿ ಸೇಫ್ ಆಗಿರುತ್ತೆ. ಇದರೊಳಗಡೆ ಬ್ಲೌಸ್ ಆಗಿ ಜಾಕೆಟ್ ಎಲ್ಲನೂ ಇರೋದ್ರಿಂದ ನೀವು ನೀಟಾಗಿ ಕಡಿಮೆ ಸಮಯದಲ್ಲಿ ಎಲ್ಲನೂ ಅವೈಲೇಬಲ್ ಇರೋದ್ರಿಂದ ನೀಟಾಗಿ ರೆಡಿಯಾಗಿ ಹೋಗ್ಬೋದು. ನಾವು ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮಗೆ ಹೇಗೆ ಕಂಫರ್ಟ್ ಅನಿಸುತ್ತೆ ಅದನ್ನೇ ನಮಗೆ ಫ್ಯಾಷನ್ ಆಗಿ